ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಭರ್ಜರಿ ಬ್ಯಾಚಲರ್ಸ್ ಯೂನಿವರ್ಸಿಟಿಲಿ ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ತಾರೆ. ಈ ಸಲ ಯಾವ ತರ ಚಾಲೆಂಜ್ ಇರುತ್ತೆ, ಆ ಚಾಲೆಂಜ್ ಗೆ ನಮ್ಮ ಹುಡುಗರ ಪ್ರಿಪರೇಷನ್ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಆ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡೋದಕ್ಕೆ ನಮ್ಮ ಜಡ್ಜಸ್ ಬರಲೇಬೇಕು. ಸೊ ಲೆಟ್ಸ್ ವೆಲ್ಕಮ್ ಹುಡುಗರ ಹೃದಯಕ್ಕೆ ಅಂಬ್ರಲಾ ಹಿಡಿದಂತ ಪ್ರೇಮ ದೇವತೆಯವರು, ಗುಳಿ ಕೆನ್ನೆಯಲ್ಲಿ ಕವಿತೆ ಹೇಳುವಂತ ಕವಿತ್ರಿ ಇವರು, ಕಣ್ಣಲ್ಲೇ ಲೋಡೆಡ್ ಗನ್ ಹಿಡ್ಕೊಂಡಿರೋ ಚೆಲುವೆ. ಲೆಟ್ಸ್ ವೆಲ್ಕಮ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ಪ್ರೇಮ ಲೋಕದ ರಣಧೀರ, ಪ್ರೀತಿ ಹಂಚೋದ್ರಲ್ಲಿ ಸಾಹುಕಾರ, ಹೆಣ್ಣು ಮಕ್ಕಳ ಪಾಲಿನ ಸುರ ಸುಂದರ, ಕನ್ನಡ ಚಿತ್ರರಂಗದ ಶೋಮ್ಯಾನ್, ಕನಸುಗಾರ, ಕ್ರೇಜಿ ಸ್ಟಾರ್ ರವಿ ಸರ್. ಪ್ರೀತಿ ಮಾಡ್ತೀನಿ. ಭರ್ಜರಿ ಬ್ಯಾಚಲರ್ ಶೋನಲ್ಲಿ ಭರ್ಜರಿಯಾಗಿ ಎಲ್ಲರನ್ನ ಇಂಪ್ರೆಸ್ ಮಾಡ್ತಾರೆ ಅಂತ ಸೂಪರ್ ಬ್ಯಾಚಲರ್ಸ್ ಅಂಡ್ ಲವ್ಲಿ ಏಂಜಲ್ಸ್, ವೆಲ್ಕಮ್. ರವಿ ಸರ್, ಈ ವಾರ ನಮ್ಮ ಬ್ಯಾಚಲರ್ಸ್ಗೆ ಯಾವ ಪಾಠ ಇರುತ್ತೆ ಸರ್? ಬೇಸಿಕಲ್ ಆಗಿ ಏನು ಅಂದ್ರೆ, ಹುಡುಗರು ಯಾವಾಗ್ಲೂ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಈ ಟಾಸ್ಕ್ ಹೆಂಗೆ ಅಂದ್ರೆ, ಅವ್ರು ದುಡಿಬೇಕು. ಪ್ರೀತಿಗೋಸ್ಕರ ಹುಡುಗರು ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾರೆ ಅನ್ನೋದೇ ಅವ್ರು ಕೊಟ್ಟಿರೋ ಟಾಸ್ಕ್. ಅಂದ್ರೆ ಒಂದು ದಿವಸದಲ್ಲಿ ಹೆಂಗಾರ ಮಾಡಿ ಏನಾದ್ರ ಮಾಡಿ ಅದು ಎಷ್ಟು ದುಡಿತಾರೆ ನೋಡೋಣ ಅನ್ನೋದು ಒಂದು ಟಾಸ್ಕ್ ಅವ್ರು ಕೊಟ್ಟಿರೋದು. ಇದೊಂದ್ರೆ ಇಬ್ಬರಿಗೂ ಟಾಸ್ಕ್ ಇದ್ದಂಗಲ್ಲ ಸರ್? ಇದೆ, ಇವರು ಮಾಡ್ಕೊಂಡ್ ಬಂದಿರೋದು. ನೆಕ್ಸ್ಟ್ ಹುಡುಗಿರಿಗೆ ಇಲ್ಲಿ ಕೊಡೋ ಟಾಸ್ಕ್ ಏನ್ ಮಾಡ್ತಾರೆ ಅದ್ರಲ್ಲಿ ಅನ್ನೋದು. ಇದೇ ಜೋಶಲ್ಲಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಇದು ಭರ್ಜರಿ ಬ್ಯಾಚಲರ್ ಸೀಸನ್ 2 ಪ್ರೇಮದ ಕಾಣಿಕೆ. ರಚ್ಚುನ ಕೇಳ್ಬಿಡ್ತೀವಿ ಫಸ್ಟ್. ರಚ್ಚು, ರವಿ ಸರ್ ಹೇಳ್ದಂಗೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇವತ್ತು ಪ್ರೇಮದ ಕಾಣಿಕೆ ರೌಂಡ್ ಮಾಡ್ತಾ ಇದೀವಿ. ಸೊ ನಿಮಗೆ ಮೊದಲ ದುಡಿಮೆ ಅನ್ನೋದು ಎಷ್ಟು ಸ್ಪೆಷಲ್ ಆಗಿತ್ತು? ನಾವು ದುಡಿಯೋದಿಕ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಲ್ಲ. ಒನ್ಸ್ ವಿ ಸ್ಟಾರ್ಟ್ ಅರ್ನಿಂಗ್ ಅಲ್ವಾ, ಒಂದ್ ರೂಪಾಯಿ ಕೂಡ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಪ್ರತಿಯೊಬ್ರಿಗೂ ಆ ದುಡ್ಡಿನ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಸಣ್ಣ ಅಮೌಂಟ್ ಆಗಿರ್ಬೋದು, ದೊಡ್ಡ ಅಮೌಂಟ್ ಆಗಿರ್ಬೋದು, ಅದರ ಒಂದು ವ್ಯಾಲ್ಯೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನನಗದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಯಾವ್ದಾಗಿತ್ತು ಫಸ್ಟ್ ದುಡಿಮೆ? ನಾನು ಫಸ್ಟ್ ದುಡಿಯೋಕ್ ಸ್ಟಾರ್ಟ್ ಮಾಡಿದೆ, ನಾನು ಅರಸಿ ಸೀರಿಯಲ್ ಸ್ಟಾರ್ಟ್ ಮಾಡಿದ್ದೆಲ್ಲ. ಮೈ ಪೇಮೆಂಟ್ ವಾಸ್ 750 ಪರ್ ಡೇ. ಫಸ್ಟ್ ದುಡ್ಡು ನನಗೆ ಚೆಕ್ ಬರುತ್ತೆ ಅಲ್ವಾ, ಮಂತ್ಲಿ ಪೇಮೆಂಟ್ ನಮಗೆ ಹಾಕ್ದಾಗ ಆ ಚೆಕ್ ನನ್ನ ಫೈಲ್ ಅಲ್ಲಿ ಇದೆ, ಇನ್ನೂ ಅದು ಹಾಕ್ಲಿಲ್ಲ. ಬಟ್ ಹೇಳಿದೆ ಪ್ರೊಡ್ಯೂಸರ್, ದಯವಿಟ್ಟು ಕ್ಯಾಶ್ ಕೊಟ್ಬಿಡಿ, ದಿಸ್ ಚೆಕ್ ಇಸ್ ವೆರಿ ವೆರಿ ಪ್ರೆಷಿಯಸ್ ಫಾರ್ ಮೀ, ನಾನು ಇದನ್ನ ಇಟ್ಕೊಳ್ತೀನಿ ಅಂತ. ಒಬ್ಬೊಬ್ಬರ ಲೈಫ್ ಅಲ್ಲಿ ಒಂದೊಂತರ. ಐ ಆಮ್ ಶ್ಯೂರ್ ಇದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಅಂತ ಅಲ್ವಾ? ಹಾನೆಸ್ಟ್ಲಿ ಹೇಳ್ತೀನಿ, ಲವ್ಗೆಲ್ಲ ಫಿನಾನ್ಷಿಯಲಿ ಇನ್ವೆಸ್ಟ್ ಮಾಡೋದು ತುಂಬಾ ತಪ್ಪು. 100%. ಏನ್ ಹಿಂಗೆ ಲವ್ ಖರ್ಚು ಮಾಡೋದಕ್ಕೆಲ್ಲ ಲವ್ ಮಾಡ್ಬೇಕಾ? ಹೆಣ್ಮಕ್ಳಿಗೆ ಖರ್ಚಿರಲ್ಲ ಲವ್ ಅಲ್ಲಿ, ಅವ್ರಿಗೇನ್ ಖರ್ಚಿರುತ್ತೆ? ಇಲ್ಲ ಸರ್, ಪಾಪ ಗಂಡ್ ಮಕ್ಳಿಗೆ ಖರ್ಚಿರೋದು. ಇದು ಆಕ್ಚುಲಿ ಚೆನ್ನಾಗಿದೆ. ಪ್ರೊಫೆಸರ್, ಇವಾಗ ಹುಡುಗರೆಲ್ಲ ಶೇರಿಂಗ್ ಹಾಫ್ ಆಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನ ಅಫೋರ್ಡ್ ಡೇಟಿಂಗ್ ಅಂತಾರೆ. ಇದಕ್ಕೂ ಒಂದು ಹೆಸರು ಇದೆಯಲ್ಲಮ್ಮ, ಅಫೋರ್ಡ್ ಡೇಟಿಂಗ್. ಏನೇ ಎಕ್ಸ್ಪೆನ್ಸಸ್ ಇದ್ರು ಈಕ್ವಲ್ ಸ್ಪ್ಲಿಟ್ ಮಾಡೋದು, ದಟ್ ಇಸ್ ಅಫೋರ್ಡ್ ಡೇಟಿಂಗ್. ಸರ್ ಕಲ್ತು ಬಿಟ್ಟಿದ್ದಾರೆ ಸರ್. ನನಗೆ ಇವರು ಈ ಜನರೇಷನ್ ಸಾವಾಸನೆ ಬೇಡ. ನನ್ನ ಜನರೇಷನ್ ಅಲ್ಲಿ ಆಕ್ಚುಲಿ ರವಿ ಸರ್ ಹೇಳಿದ್ರಲ್ಲ, ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಸರ್. ನೀವು ಆ ಕಾಲದಲ್ಲೇ ಕೋಟಿಗಳ ರಾಜ, ಕೋಟ್ಯಾಂತರ ರೂಪಾಯಿ ನೋಡಿದವ್ರು. ನಿಮ್ಮ ಮೊದಲನೇ ಸಂಪಾದನೆ ಎಷ್ಟು ಮತ್ತೆ ಎಷ್ಟು ಖುಷಿ ಕೊಟ್ಟಿತ್ತು? ನನಗೆ ಫಸ್ಟ್ ಸ್ಯಾಲರಿ 30 ರೂಪಾಯಿ ಕಣ. 30 ರೂಪಾಯಿ? 30 ರೂಪಾಯಿ. ನಾನು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡಿದೆ. ನಾನು ಸಿನಿಮಾ ಬರೋಕ್ಕಿಂತ ಮುಂಚೆ? ಹೌದೌದು. ನನ್ನ ಮನೆ ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು. ಅವ್ರಿಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಅದೆಲ್ಲ ಮಾಡಿ ಪೂಜೆ ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ರು. 30 ರೂಪೀಸ್ ಸ್ಯಾಲರಿ ನನಗೆ. ಸಿನಿಮಾದಲ್ಲಿ ಬಂದಾಗ ನಂದೇ ಫಸ್ಟ್ ಪಿಕ್ಚರ್ ಆಗಿರೋದ್ರಿಂದ ನಾನೇನು ಸ್ಯಾಲರಿ ಅನ್ನೋದು ನಮ್ಗೇನು ಇಲ್ಲ ನನಗೆ. ಬಟ್ ನಂದು ಒಂದು ಸಿನಿಮಾಗೆ 27,000 ರೂಪಾಯಿ ರೆಮ್ಯುನರೇಷನ್ ಕೊಟ್ಟರು. 1.5 ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ನಾನೇ ತಗೊಂಡೆ. ಅವಾಗ ಬಾಂಬೆಯಿಂದಾನೆ ತರಿಸ್ತಾ ಇದ್ದಿದ್ದು ನಾನು. ಅಮಿತಾಬ್ ಬಚ್ಚನ್ಗೆ ನನಗೆ ಒಬ್ಬನೇ ಕಾಸ್ಟ್ಯೂಮರ್ ಅವಾಗ. ಇದು ರವಿ ಸರ್ ಅಂದ್ರೆ ರವಿ ಸರ್. ಖಂಡಿತವಾಗ್ಲೂ ಸಾಕಷ್ಟು ಟಿಪ್ಸ್ ಎಲ್ಲ ಸಿಕ್ಕಾಗಿದೆ. ಸೊ ಇವಾಗ ದುಡಿಮೆ ಬಗ್ಗೆ, ಅವ್ರ ದುಡಿಮೆ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಬ್ಯಾಚುಲರ್ಸ್ ಯಾವ ರೀತಿ ದುಡಿಮೆ ಮಾಡಿದ್ದಾರೆ ನೋಡೋಣ. ಮೊದಲನೇದಾಗಿ ಏಂಜಲ್ಸ್, ನಿಮ್ಮ ಒಂದು ದಿನದ ಖರ್ಚೆಷ್ಟು ಅಂದಾಜು? 1,500 1500 ರೂಪಾಯಿ ಬೇಸಿಕ್ ಅಲ್ಲಿ. ತುಂಬಾ ತಿಂತೀನಿ ನಾನು, ಸೊ ತಿಂಡಿ ತರ್ಸ್ಕೊಂಡ್ ತಿಂತಿರ್ತೀನಿ, ಅದಕ್ಕಷ್ಟೇ. ಬಹಳ ನಾಜೂಕಾಗಿರೋ ಅಮ್ರೀಚಾ 3,000. ಹೆಣ್ಮಗು
ಸುನೀಲ ಒಂದ್ ದಿವಸ ಬಾಳಲ್ಲ ಅವಳ ಜೊತೆ. ಸುನೀಲ ಹಾಡು ಹೇಳ್ಕೊಂಡು ಹೋಗ್ಬೇಕು. ಸುನಿಲ್, ನಿನ್ನೆ ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ ಎಷ್ಟು ಖುಷಿ ಆಗ್ತಿದೆ ನಡುವೆ. ತುಂಬಾ ಖುಷಿ ಆಗುತ್ತೆ. ಯಾಕೆ? ಅಲ್ಲ, ನನಗೆ ನಾನೇ ನೋಡ್ಕೊಬೇಕಲ್ಲ, ಇನ್ಯಾರು ನೋಡ್ತಾರೆ? ಅದಲ್ಲಪ್ಪ, ಇಲ್ಲಿ ಬಂದು ನಮ್ಮ ಲವ್ ಗುರು ಹೊಸ ಚಾಲೆಂಜಸ್ ಕೊಡ್ತಾರೆ, ಅದನ್ನೆಲ್ಲ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ಮೇಲೆ ಹೆಂಗ್ ಅನಿಸ್ತಾ ಇದೆ? ಅದು ತುಂಬಾ ಖುಷಿ ಆಗ್ತಿದೆ. ಬಟ್ ಈ ಶೋ ಬಂದ್ಮೇಲೆ ನಾನು ಸರಿಗಮಪದಲ್ಲಿ, ಬಟ್ ಈ ಶೋ ಬಂದ್ಮೇಲೆ ಹೊರಗಡೆ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗದೇನೆ, ಅದು ಬಿಟ್ಟು ಬೇರೆ ಏನಾದ್ರು ಹೇಳ್ರಯ್ಯ. ಎಲ್ಲ ಅದೊಂದೇ ಹೇಳೋದು, ತುಂಬಾ ಖುಷಿ ಆಗ್ತಿದೆ. ಇನ್ನೇನಾಗುತ್ತೆ ಪುಟ್ಕೋಸಿ ನಿನಗೆ. ನೆಕ್ಸ್ಟ್ ಪವಿ, ಅದು ಅದಕ್ಕೆ ಇದಕ್ಕೆಲ್ಲ ಖರ್ಚು ಆಗುತ್ತೆ ಒಂದೊಂದ್ಸಲ. ಅದಕ್ಕೆ ಇದಕ್ಕೆ ಆಹಾ 1500. ಓಕೆ. ಇನ್ನು ರಮೋಲಾ, 0 to 10,000 ಯಾವ ದಿನಕ್ಕೆ? ದಿನಕ್ಕೆ. ಅಮ್ರೀಠ, ನಿಮ್ಮವ್ವ ಇದಾರೆ ನೋಡಮ್ಮ ಅಲ್ಲಿ. ನೆನ್ನೆನು ನಾನು ಹೋಗಿದ್ದೆ ಆಚೆ, 4-5,000 ಆಯ್ತು. ಇವತ್ತು ಬೆಳಗ್ಗೆಯಿಂದ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ಬೆಳಗ್ಗೆ ಏನಾದ್ರು ಆರ್ಡರ್ ಮಾಡ್ತೀನಿ, ಮಧ್ಯಾಹ್ನ ಏನಾದ್ರು ಆರ್ಡರ್ ಮಾಡ್ತೀನಿ, ಅಲ್ಲೇ 2,000 ಹೋಗುತ್ತೆ ನಂದು. ನಾನು ಮನೇಲಿ ಇರ್ತೀನಿ, ಇಲ್ಲ ಸೆಕೆಂಡ್ ಹೌಸ್ ಅಂದ್ರೆ ನಂದು ಮಾಲ್ಸ್. ಮಾಲ್ಗೆ ಹೋದ್ರೆ 25 ಆಗುತ್ತೆ. 25,000. How about you, Amrita? 30, 50. ಅದೇ ಇವ್ರವ್ವ ಇವ್ರವ್ವ ಅವರು. ಒಂದು 20-30 ಬೋಲಿ ಬಿಡಿ. ಒಟ್ಟಲ್ಲಿ ಯಾಕೆ ಕೇಳಿದೆ ಅಂದ್ರೆ, 500 ರೂಪಾಯಿಂದ 30,000 ರೂಪಾಯಿವರೆಗೂ ಒಂದು ದಿನದ ಖರ್ಚಿದೆ. ಆದರೆ ನಮ್ಮ ಗಂಡೈಕ್ಳು ಬ್ಯಾಚುಲರ್ಸ್ ಒಂದು ದಿನದ ದುಡಿಮೆಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆ ಜೀವನ ಶೈಲಿ ಇರುವಂತಹ ಜನರ ಜೊತೆನೆ ಕೆಲಸ ಮಾಡಿ ನಿಮ್ಮೆಲ್ಲರಿಗೂ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಹ್ಯಾಟ್ಸ್ ಆಫ್ ಬ್ಯಾಚುಲರ್ಸ್, ಶಬಾಷ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.